ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ತಮ್ಮದಲ್ಲದ ಸಮಸ್ಯೆಗಳನ್ನು ತಮ್ಮದೇ ಎಂದು ಭಾವಿಸಿ ಪಕ್ಷಗಾರರಿಗೆ ನ್ಯಾಯ ಕೊಡಿಸುವ ಕಾರ್ಯ ಮಾಡುವ ಏಕೈಕ ವೃತ್ತಿ ವಕೀಲಿ ವೃತ್ತಿ ಮಾತ್ರ ಎಂದು 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಹೇಳಿದರು. ಮುದ್ದೇಬಿಹಾಳ್ ಪಟ್ಟಣದ ನ್ಯಾಯವಾದಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಕೀಲರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಪಕ್ಷಗಾರರಿಗೆ ನ್ಯಾಯ ಕೊಡಿಸಲು ಪ್ರತಿದಿನ ಅಭ್ಯಾಸದಲ್ಲಿ ನಿರತರಾಗಿ ನಾಳೆ ದಿನದ ಪ್ರಕರಣದಲ್ಲಿ ನಾನೇನು ಮಾಡಬೇಕು, ಹೇಗೆ ನಾನು ಈ ಪ್ರಕರಣವನ್ನು ಗೆಲ್ಲಬೇಕು ಎಂಬ ಬಗ್ಗೆ ಪೂರ್ವ ತಯಾರಿ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಒತ್ತಡಗಳನ್ನು ಅನುಭವಿಸುವ ಎಲ್ಲ ವಕೀಲರದ್ದು ನೈತಿಕತೆ, ಪ್ರಾಮಾಣಿಕತೆ, ಸತ್ಯನಿಷ್ಠೆ ಈ ಮೌಲ್ಯಗಳನ್ನು ಕಾಪಾಡುವ ಬಹುದೊಡ್ಡ ಕರ್ತವ್ಯವೂ ಕೂಡ ಇದೆ. ಹಾಗಾಗಿ ಎಲ್ಲ ವಕೀಲರು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡುವಂತೆ ಕಿವಿಮಾತು ಹೇಳಿದರು. ಕಾನೂನು ಒಂದು ಪುಸ್ತಕವಲ್ಲ, ಅದು ಸಮಾಜದ ನೈತಿಕ ದಿಕ್ಕು. ಆ ದಿಕ್ಕನ್ನ ಜನತೆಗೆ ಸರಿಯಾಗಿ ತೋರಿಸುವಲ್ಲಿ ವಕೀಲರ ಪಾತ್ರ ಪ್ರಮುಖವಾದದ್ದು. ನ್ಯಾಯಕ್ಕಾಗಿ ನಮ್ಮ ಧ್ವನಿ ಸದಾ ನೇರ, ನಿರ್ಭಯ ಮತ್ತು ನಿಷ್ಪಕ್ಷಪಾತವಾಗಿರಬೇಕು ಎಂದರು. ಅವರು ಜನ್ಮದಿನ ಅಡ್ವೊಕೇಟ್ಸ್ ಡೇ ಅಂತ ಆಚರಿಸ್ತೀವಿ. ಈ ಅಡ್ವೊಕೇಟ್ಸ್ ಡೇ ಮಹತ್ವ ಹೇಗಿದೆ ಅಂದ್ರೆ, ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಂದು ವರ್ಡಿಂಗ್ಸ್ ಉಂಟು. ಅದು ಏನ್ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಜನರು ಪೀಪಲ್ ವಾಂಟ್ ಟು ಹಿಯರ್ ವೆಡ್ಡಿಂಗ್ ಬೆಲ್ಸ್ and not funeral chants. ಖುಷಿ ಸುದ್ದಿಗಳನ್ನು ಎಲ್ಲರಿಗೆ ಬೇಕು, ದುಃಖ ಸುದ್ದಿಗಳನ್ನು ಬೇಡ. ಡಿಸ್ಪ್ಯೂಟ್ಸ್ ಬೇಡ, ಕಾಂಟ್ರವರ್ಸಿಸ್ ಬೇಡ. ನಿಮ್ ಫ್ರೆಂಡ್ಸ್ ಹತ್ರ ನಿಮ್ ಕಷ್ಟಗಳನ್ನು ನೀವು ಹೇಳಿ, ಏನ್ ಹೇಳ್ತಾನಪ್ಪ ಇವ, ಎಲ್ಲರಿಗೂ ಇವನು ಗಂಡ ಹೆಂಡತಿ ಜಗಳ ಬಗ್ಗೆ, ನನ್ನ ಹೆಂಡತಿ ಹಿಂಗ್ ಮಾಡಿದ್ದು, ನನ್ನ ಗಂಡ ಹಿಂಗ್ ಮಾಡ ಅಂತ ಹೇಳಿ ಎಲ್ಲ ದೋಸೆ who will give solution to all these problems? ಯಾರು ಈ ಪ್ರಾಬ್ಲಮ್ಗಳನ್ನ ಬೇರೆಯವರು ತಮ್ಮ ಮೇಲೆ ತಕೊಂಡು ಅದಕ್ಕೆ ಅಂತ ಹೋರಾಟ ಮಾಡಿ ಯಾರು? ಇಟ್ ಈಸ್ ದಿಸ್ ಕಮ್ಯುನಿಟಿ, ಅಡ್ವೊಕೇಟ್ ಕಮ್ಯುನಿಟಿ. ಗಂಡ ಹೆಂಡತಿ ಮ್ಯಾಟ್ರಿಮೋನಿಯಲ್ disputes ಇರಲಿ, ಪ್ರಾಪರ್ಟಿ disputes ಇರಲಿ, ಕ್ರಿಮಿನಲ್ ಕೇಸಸ್ ಇರಲಿ, ಯಾರಿಗಾದ್ರೆ ಒಳಗೆ ಹಾಕಿದಿರಲಿ, it is ultimately the learned advocates who will give solution to the problems. It is just like the silently and secretly the advocate takes the entire burden and the pressure and the tension of his or her litigant on him. No one will borrow this. No one in the world would like to borrow this, but it is the advocate who does it. He takes up. ಅದಕ್ಕೆ ನಿನ್ನೆ ಮೊನ್ನೆ ಕೂಡ ಪ್ರೆಸಿಡೆಂಟ್ ಸಾಹೇಬರು ಬಂದು ಈ ತರ ಸೆಲಿಬ್ರೇಟ್ ಮಾಡಬೇಕು ಅಂತ ಇದ್ದವಾಗ ನಾನು ಅವ್ರಿಗೆ ಹೇಳಿದೆ, ನಮ್ಮಲ್ಲಿ ಗೇಮ್ಸ್ ಎಲ್ಲ ಮಾಡ್ತಾರೆ. ರೀಸನ್ ಈಸ್ ಅಟ್ ಲೀಸ್ಟ್ ಆ ಗೇಮ್ಸ್ ಆಡ್ಕೊಂಡು ಲಾಯರ್ ಶುಡ್ ಬಿಕಮ್ ಟೆನ್ಸ್ ಫ್ರೀ. ಪ್ರತಿ ಸತಿ ಎವ್ರಿ ಟೈಮ್ ಯು ಆರ್ ಫೈಟಿಂಗ್ ಫಾರ್ ಯುವರ್ ಟೈಮ್, ಯು ಆರ್ ಟೇಕಿಂಗ್ ದಟ್ ಟೆನ್ಷನ್. ಜಸ್ಟ್ ಇಮ್ಯಾಜಿನ್, ಈಗ ನಾಳೆ ಈ ಕೇಸ್ ಉಂಟು ಅಥವಾ ಎವಿಡೆನ್ಸ್ ಉಂಟು ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಉಂಟು, ಕ್ರಿಮಿನಲ್ ಕೇಸ್ ಇಲ್ಲ, ಸಿವಿಲ್ ಕೇಸ್, ಅಡ್ಮಿಷನ್ ತಗೊಳ್ಬೇಕು, ಹೇಗೆ ನಾನು ಕೇಸ್ ಗೆಲ್ಲಬೇಕು, how much of pressure and how much of tension
a lawyer takes. We cannot count this. You ಬೇರೆ ಯಾವುದೋ ತಗೊಳ್ಳಿ, ಚಾರ್ಟೆಡ್ ಅಕೌಂಟೆಂಟ್ಸ್ ತಗೊಳ್ಳಿ, ಮೆಡಿಕಲ್ ಪ್ರೊಫೆಷನ್ ಡಾಕ್ಟರ್ಸ್ ತಗೊಳ್ಳಿ, ಹೌದು ರಿಸ್ಕ್ ಉಂಟು. ಡಾಕ್ಟರ್ಸ್ ಕೂಡ ತಮ್ಮ ರಿಸ್ಕ್ ತಗೊಂಡು ಅವರು ಸರ್ಜರಿ ಮಾಡಬೇಕು, ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೆ ಮನುಷ್ಯನ ಜೀವನನೇ ಹೋಗ್ಬೋದು, ಇಲ್ಲ ಅಂತ. It is that, but the knack and the skill he uses in the OT operation theatre makes the surgery successful. But it is not the case with the advocates. Every case will be different, and he cannot do it within the without any pressure or anything. He has to do it in the open court, in the presence of everybody. So with these few words, I wish all of you a very happy Advocates Day, and at the same time, I pray Almighty that God bestow all of you success, prosperity, and above all, good health, which is most important. Thank you. Jai Hind. Jai. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತಿಯವರು ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚಾಗಿ ವಕೀಲ ಬಾಂಧವರು ಭಾಗಿಯಾಗಿದ್ದರು ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ವಕೀಲರು ಸಮಾಜಮುಖಿಯಾಗಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವುದರಿಂದ ಸಮಾಜದಲ್ಲಿ ವಕೀಲರಿಗೆ ಸಾಕಷ್ಟು ಗೌರವ ಇದೆ. ಆ ಗೌರವವನ್ನು ನಾವು ನೀವೆಲ್ಲ ಉಳಿಸಿಕೊಂಡು ಹೋಗೋಣ ಎಂದರು. ಸ್ವತಂತ್ರ ಸಂಗ್ರಾಮದಲ್ಲಿ ಹೆಚ್ಚಿನ ಜನರು ನಮ್ಮ ವಕೀಲ ಬಾಂಧವರೇ. ಯಾಕಂದ್ರೆ ವಕೀಲರಿಗೆ ಆ ಒಂದು ಆತ್ಮವಿಶ್ವಾಸ, ಆ ಒಂದು ಗೌರವ ಇದ್ದಿದ್ದರಿಂದಲೇ ಅವರು ಸಮಾಜಮುಖಿಯಾಗಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ಅವರು ಕೆಲಸಗಳನ್ನ ಮಾಡ್ತಿದ್ರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ಒಂದು ವೃತ್ತಿಗೆ ನಾವು ಇವತ್ತಿನ ದಿವಸ ಎಷ್ಟರ ಮಟ್ಟಿಗೆ ಅದನ್ನ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತನ್ನ ತಮ್ಮ ಮುಂದೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ವೃತ್ತಿ ನಾವು ಸಮಾಜ ಜನರು ಈಗಾಗಲೇ ಹೇಳೋದು, ವಕೀಲರು ಸಮಾಜದಲ್ಲಿ ನಾವು ಬಜಾರಲ್ಲಿ ಹೋಗ್ತಿದ್ರೆ ಕೈ ಮುಗಿದು ನಮ್ಮನ್ನ ಗೌರವಿಸ್ತಿದ್ರು, ಮರ್ಯಾದೆ ಕೊಡ್ತಿದ್ರು ಅಂತ ಹೇಳಿ ಈಗೂ ಇದೆ. ಒಳ್ಳೆಯ ವಕೀಲರು, ಒಳ್ಳೆಯ ನಡನುಡಿ ವಕೀಲರಿಗೆ ಎಲ್ಲಿ ಹೋದ್ರು ಸಿಗ್ತ ಅವ್ರದೇ ಆದಂತ ಗೌರವವನ್ನ ಇದೆ. ಆದ ಕಾರಣ ಎಲ್ಲ ವಕೀಲ ಬಾಂಧವರು ಆ ಗೌರವವನ್ನ ನಾವು ನೀವು ಉಳಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಈಗಾಗಲೇ ಹೇಳೋದು, ಯಾರು ನಾವು ಈಗಾಗಲೇ ಸಾಕಷ್ಟು ನಮ್ಮ ವಕೀಲ ಸೋದರರನ್ನ ಈ ಸಂಘ ಕಳೆದುಕೊಂಡಿದೆ ಅನಾರೋಗ್ಯದ ಕಾರಣ. ಮುಂದಿನ ಮನೆ ವಕೀಲರು ಇರ್ಬೋದು, ನಮ್ಮ ಬ್ಯಾಂಗ್ಳೂರ್ ವಕೀಲರು ಇರ್ಬೋದು, ಬಡೋತಿ ವಕೀಲರು ಇರ್ಬೋದು, ಇವರೆಲ್ಲ ಸೀನಿಯರ್ ಬಾಯ್ ಯಾವಾಗ ಅವರು ಹಾರ್ಟ್ ಅಟ್ಯಾಕ್, ಇವರೆಲ್ಲ ಒಂದಿಲ್ಲ ಒಂದು ಅನಾರೋಗ್ಯದ ಪೀಡಿತರಾಗಿ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡು ಅವರಿಗೆ ಸಾಕಷ್ಟು ಭವಿಷ್ಯವಿದೆ. ಯಾಕಂದ್ರೆ ನಮ್ಮ ಸಂಘದ ಇತಿಹಾಸವನ್ನು ನೋಡಿದಾಗ, ನಮ್ಮ ನ್ಯಾಯಾಲಯದ ಇತಿಹಾಸವನ್ನು ನೋಡಿದಾಗ ತನ್ನದೇ ಆದಂತಹ ಗೌರವವನ್ನ ಕಾಪಾಡಿಕೊಂಡು ಬಂದಿದೆ. ನಮ್ಮ ನ್ಯಾಯಾಲಯ ಸಂಘದಲ್ಲಿ ನಮ್ಮ ಹೆಸರಾಂತ ಎಂ ಸಜ್ಜನ್ ವಕೀಲರಾಗಿರ್ಬೋದು, ಅವರು ನಮ್ಮ ಸಂಘವನ್ನು ಪ್ರತಿನಿಧಿಸಿ ಒಂದು ಬಾರಿ MLA ಆಗಿದ್ರು ಅನ್ನೋದು ನಮಗೆಲ್ಲ ನಮ್ಮ ಸಂಘಕ್ಕೆ ಒಂದು ಹೆಮ್ಮೆಯ ವಿಷಯ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಇಚ್ಛೆಪಡ್ತಾ ಇದ್ದೀವಿ. ಹಿರಿಯ ವಕೀಲರಾದ MH ಹಾಲಣ್ಣನವರವರು ಮಾತನಾಡಿ, ವಕೀಲಿ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬದ ನೆನಪಿಗೋಸ್ಕರ ವಕೀಲ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ವಕೀಲರದ್ದು ಸದಾ ಒತ್ತಡದ ಜೀವನ. ಪಕ್ಷಗಾರರು ತಮ್ಮ ದಾಖಲೆಗಳನ್ನು ವಕೀಲರಿಗೆ ನೀಡಿ ನಿಶ್ಚಿಂತೆಯಿಂದ ಇರಲು ತಮ್ಮ ಎಲ್ಲ ಭಾರವನ್ನು ವಕೀಲರ ಮೇಲೆ ಹಾಕಿರುತ್ತಾರೆ. ಹಾಗಾಗಿ ವಕೀಲರು ಯಾವತ್ತೂ ಅಲಕ್ಷ್ಯ ಮಾಡಬಾರದು. ನ್ಯಾಯದಾನ ಪ್ರಕ್ರಿಯೆಯಲ್ಲಿ ವಕೀಲರೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಒಂದು ಕುಟುಂಬವನ್ನ ಬಲಿ ಕೊಟ್ಟಂತಾಗುತ್ತದೆ ಎಂದರು. ಒಬ್ಬ ಡಾಕ್ಟರ್ ಅಲಕ್ಷ್ಯ ಮಾಡಿದ್ರೆ ಬಹಳ ಒಂದು ಪೇಷಂಟ್ ಸಾಯ್ತದೆ, ಆದ್ರೆ ಒಬ್ಬ ವಕೀಲ ಅಲಕ್ಷ್ಯ ಮಾಡೋ ಕೇಸ್ ಅಂತ ಇಡೀ ಕುಟುಂಬನೇ ಸಾಯ್ತದೆ. ನಾವು ಸ್ವಲ್ಪ ಅಲಕ್ಷ್ಯ ಮಾಡಿದ ಅಂದ್ರೆ ಒಂದು ಕುಟುಂಬನೇ ಸಾಯ್ತಲ್ಲ. ಅವ್ರು ಡಾಕ್ಟರ್ ಅಲಕ್ಷ್ಯ ಮಾಡಿದ್ರೆ ಒಂದು ಪೇಷಂಟ್ ಸಾಯ್ತದೆ ಅಷ್ಟೇ. ಅದಕ್ಕೆ ನಮಗೆ ನೋಬೆಲ್ ಪ್ರೊಟೆಕ್ಷನ್ ಕೊಟ್ಟ, ಆ ಬಿರುದು ಕೊಡಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ. ಅಂತ ಒಂದು ಅದ್ಭುತವಾದಂತ
ಒಂದು ಈ ಅಡ್ವೊಕೇಸಿ ಅದನ್ನ ನಾವು ವಕೀಲರಾಗಿ ಬಂದ್ವಿ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಹಿರಿಯರ ಹಿಂದೆ ಮಾಡಿದ ಒಂದು ಪೂರ್ವಜರ ಪುಣ್ಯ ಅಂತ ನಾನು ತಿಳ್ಕೊಂಡೆ. ಅಂತ ಒಂದು ಒಳ್ಳೆಯ ಗೌರವಿತವಾದಂತಹ ಒಂದು ಪದವಿ ವಕೀಲ ಪದವಿ. ಆ ಗೌರವಿತವಾದ ಪದವಿಯನ್ನು ವಕೀಲರು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದು ನಿಮ್ಮೆಲ್ಲರ ಕೈಯಲ್ಲಿ. ಮೊದಲು ನಾನು ನೋಡಿದ್ದೆ, ನಾ ಬಂದಾಗ ಈಗ 45 ವರ್ಷದಿಂದ ಬಂದಾಗ ವಕೀಲರು ಹಿಂಗೆ ಬಜಾರ್ದಾಗ ಅವ್ರು ಕೋರ್ಟಿಗೆ ಬರ್ಬೇಕಾರೆ ಬಜಾರ್ದಾಗ ಹೇಗೆ ಅಥವಾ ಓಣ್ಯಾಗ ಹೇಗೆ ಬರ್ಬೇಕಾರೆ ಮಂದಿ 3 ನಿಂತ ಸರ್ವ ನಮಸ್ಕಾರ ಮಾಡಿ ಅವ್ರು ಎಷ್ಟೊಂದು ಗೌರವ ಕೊಡ್ತಾರೆ. ಆ ಗೌರವವನ್ನು ನಾವು ಈಗ ಉಳಿಸ್ಕೊಂಡು ಹೆಣ್ಮಕ್ಳು ನಾವು ಆತ್ಮಾವಲೋಕನ ಮಾಡಿ, ಅದು ಬಹಳ ಇಂಪಾರ್ಟೆಂಟ್. ಈ ಪದವಿ ಪಡೆದಿರೋ ಇದು ಸಾಲವಲ್ಲದು, ವಕೀಲಿಕೆ ಪದವಿ. ಅದನ್ನು ನಾವು ಮೇಂಟೈನ್ ಮಾಡೋದ್ರಲ್ಲಿ ಅದನ್ನ ಗೌರವದ ಘನತೆ ಅದನ್ನ ಗೌರವವನ್ನು ಕಾಪಾಡಿಕೊಂಡು ಹೋಗಲಿ ನಿಮ್ಮ ಕೈಯಲ್ಲಿ. ಅದಕ್ಕೆ ಆ ಕೊಟ್ಟಂತ ಈ ಒಂದು ದೊಡ್ಡ ಪದವಿಯನ್ನು ನಾವು ಅದನ್ನು ಒಳ್ಳೆಯ ಸದುಪಯೋಗವಾಗಿ ಉಪಯೋಗಿಸ್ಕೊಂಡು ನಮ್ಮಿಂದ ಇಡೀ ಸಮಾಜಕ್ಕೆ ಒಳ್ಳೆಯದಾಗುವಂತ ಕೆಲಸ. ವಕೀಲರಂದ್ರೆ ಸಾಲಲ್ಲ, ನಮಗಿರುವಂತ ಒಂದು ಧೈರ್ಯ, ನಮಗಿರುವಂತ ಒಂದು ಕಾನೂನು ಜ್ಞಾನಕ್ಕೆ ಎಂಥ ಅಧಿಕಾರಿ ಆದ್ರೂ ನಿಮಗೆ ಸಲೂಟ್ ಹೊಡಿತಾರೆ. ನಿಮ್ಮಲ್ಲಿ ಆ ಕಾನೂನು ಜ್ಞಾನ ಇಲ್ಲ ಅಂದ್ರೆ ನಮಗೆ ಆಟ ಆಡಿಸ್ತಾರೆ. ನಾನು ನಿಮ್ಮ ದೊಡ್ಡ ಸ್ಥಾನದಿಂದ ದಿಮಾಕಿನಿಂದ ಹೇಳೋಲ್ಲ, ನಿಮ್ಮಲ್ಲಿ ಕಾನೂನು ಜ್ಞಾನ ಪರ್ಫೆಕ್ಟ್ ಆಗಿ ಇತ್ತಂದ್ರೆ ಎಂಥವಾದ್ರೂ ನಮಗೆ ಗೌರವ ಕೊಡ್ತಾರೆ. ಆ ಗೌರವವನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ನಡತೆಗಳು. ಬಿಹೇವಿಯರ್ ಈಸ್ ಇಂಪಾರ್ಟೆಂಟ್. ನಾವು ದಿನನಿತ್ಯ ಜೀವನದಲ್ಲಿ ನಾವು ನಡ್ಕೊಳ್ಳುವಂಥ ರೀತಿ ನೀತಿಗಳು. ನಾವೆಲ್ಲ ನಮಗೆ ಈ ಹಾಕಿದಂಥ ಕೋಟ್ ಹಾಕೊಂಡೆ ಹೋಗಿ ಎಲ್ಲ ಬಾರಿ ಮಕ್ಕಳು ದಾರು ಕುಡಿದೆ ಅಂದ್ರೆ ನಮ್ಗೆ ಗೌರವ ಸಿಕ್ಕಂತ ಫುಲ್ ನಾನು ಉದಾಹರಣೆ ಹೇಳ್ತೀನಿ. ಅದು ಆ ರೀತಿ ನಾವು ಗೌರವನ ಕಾಪಾಡ್ಕೋಬೇಕಾದ್ರೆ ನಾವು ಸಮಾಜದಲ್ಲಿ ನಮ್ಮನ್ನು ನೋಡ್ತಿರೋ ಜನ ಈ ವಕೀಲ ಹ್ಯಾಂಗ ದಿನನಿತ್ಯ ನಮ್ಮ ದಿನಚರಿ ಬೆಳೀತಿರ್ತಾರೆ ಸಮಾಜ, ಸೊಸೈಟಿ. ಆ ರೀತಿಯೊಳಗೆ ನೀವು ದಯವಿಟ್ಟು ನಮ್ಮ ವಕೀಲರ ಘನತೆ ಗೌರವವನ್ನು ಕಾಪಾಡಿಕೊಂಡು ನಮ್ಮ ಒಂದು ಈ ವಕೀಲಿಕೆ ವೃತ್ತಿಗೆ ಧಕ್ಕೆ ಬರೋದಾಗಿ ನಡ್ಕೋಬೇಕಂತ ನನ್ನೊಂದು ಕಳಕಳಿಯ ವಿನಂತಿ. ಎಸ್ ಹೂಗಾರ್, ರವಿ ನಾಲತ್ವಾಡ್, ಜಯ ಸಾಲಿಮಠ್ ವಕೀಲರುಗಳು ಮಾತನಾಡಿದರು. ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಲಾಯಿತು. ನಿವೃತ್ತ ನ್ಯಾಯವಾದಿ BV ನಾಡಗೌಡರ್, ಹಿರಿಯ ನ್ಯಾಯವಾದಿ MH ಹಾಲಣ್ಣನವರ್ ಇವರುಗಳನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ, ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್, ಅಪರ ಸರ್ಕಾರಿ ವಕೀಲ HL ಸರೂರ್, ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಅಹಿರಿ ಅತಿಥಿಗಳಾಗಿದ್ದರು. ಹಿರಿಯ ವಕೀಲರಾದ JA ಚಿನಿವಾರ್, BR ನಾಡಗೌಡರ್, MH ಕ್ವಾರಿ, MA ಮುದ್ದೇಬಿಹಾಳ್, RB ಪಾಟೀಲ್, SB ಬಾಚಿಹಾಳ್, SR ಸಜ್ಜನ್, HY ಪಾಟೀಲ್, NG ಕುಲಕರ್ಣಿ, MR ಪಾಟೀಲ್, CM ಅಸ್ಕಿ, VG ಮದರ್ಕಲ್, ನ್ಯಾಯವಾದಿಗಳಾದ SR ಜೋಗಿ, BA ಚಿನಿವಾರ್, ಬುಡ್ಡಾ ನಾಯ್ಕೋಡಿ, ಬಸಣ್ಣ ಮುಂದಿನಮನಿ, SM ಕಿಣಗಿ, PB ಗುಡುಗುಂಟಿ, ಸಾಬಣ್ಣ ಚಳಗಿ, ವೀರೇಶ್ ಹಿರೇಮಠ್, ಯಾಸಿನ್ ಬಿದ್ರಕುಂದಿ, RM ಡವಳಗಿ, NI ಕೇಸಾಪುರ್, ML ರಿಸಾಲ್ದಾರ್, HH ಬಡಿಗೇರ್, MB ಹುಡೇದ್, NS ಪಾಟೀಲ್, NB ಮುದ್ನಾಳ್, BY ಮೇಟಿ, MB ಹೊಸಮನಿ, MA ಲಿಂಗ್ಸೂರ್, ಹಸೀನಾ ಆನಂದ್ಪುರ್, ಶ್ರೀದೇವಿ ರಾಜೂರ್, ರೇಣುಕಾ ಪಾಟೀಲ್, ಸಾವಿತ್ರಿ ಚೌಹಾಣ್, ಪೂರ್ಣಿಮಾ ಮೇಟಿ, ರಕ್ಷಿತಾ ಕುಲಕರ್ಣಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ PB ಗೌಡರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ನಿಮ್ಮ ಬುದ್ಧಿ ಕಾರ್ಯಕ್ಷಮತೆ ಎಷ್ಟು ಆಗಿದೆ, ಬೇರೆಯವರು ನಿಮ್ಗೆ ಕೊಡ್ತಾರಂತ ಅದು ಇವಾಗ ನಾವು ನೋಡೋದಾಗಿದೆ. ಬೇರೆ ಕೇಸುಗಳನ್ನು ನಡೆಸುವ ಜೊತೆ ಅವರು ನಮ್ಗೆ ಫೀಸ್ ಕೊಡ್ತಾರೆ. ಫೀಸ್ ಕೊಡೋ ಜೊತೆ ನಾವು ಆಳವಾಗಿ ಮಾಡ್ತೀವಿ, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಡ್ತೀವಿ. ಅಂತ ಬಹಳ ನಾವು ಅವಾಗ ನಾವು ರಿಲೇಟಿವ್ ವಿದ್ಯಾರ್ಥಿ ಕೆಲವೊಂದು ಆಕ್ಟಿವಿಟೀಸ್ and the chief issues ಅಡಿಗೆ ಅಡಕಾನ ಪಾಠ ಇವು ಕೆಲವೊಬ್ಬರಿಗೆ ಗೊತ್ತಿರಬಹುದು, ಗೊತ್ತಿರ್ತಾರೆ. ನಮ್ಗೆ ಈಗ ಹಾಗಾಗಿ ಯಾವ ಸಂದರ್ಭದಲ್ಲಿ ಅಂತ ಕೇಸ್ಗಳಲ್ಲಿ ಬಳಸಬೇಕು, ಅದು ವಕೀಲರ ಕಾರ್ಯಕ್ಷಮತೆ. ಅದೇ ರೀತಿ ನಾನೊಂದು ಹಿರಿಯ ಅಧಿಕಾರಿಗಳು ಸಕ್ಸಸ್ಫುಲ್ a knowledge of procedural aspect and amendment to time to time and
This is very important. ಅವರ ವಿಷಯಗಳನ್ನು ನಾನು ಮುಂದೆ ಪ್ರಸ್ತಾಪ ಮಾಡಿದ್ರು. ನಾನು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಮಗೆ ವಕೀಲರಿಗೆ ಒಂದೇ ದಿವಸ ವಕೀಲರ ದಿನಾಚರಣೆ ನಾವು ಒಂದೇ ಆಚರಣೆ ಮಾಡ್ತಾ ಇದ್ದೇವೆ. ನಾವು ಪದಾಧಿಕಾರಿಗಳನ್ನು ವಿನಂತಿಸಿಕೊಳ್ತಾ ಇದ್ದೇನೆ, ಏನಾದರೂ ಒಂದು ಕಾರ್ಯಕ್ರಮ ಹಾಕೊಳ್ಳುವ ಮೂಲಕ ಒಂದು ವಿಶೇಷ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ನಾನು ವಿನಂತಿ. ಯಾಕಂದ್ರೆ ಹಲವಾರು ಜಿಲ್ಲಾ ನ್ಯಾಯಾಲಯದೊಳಗ ತಾಲೂಕು ನ್ಯಾಯಾಲಯ ಕೊಡ್ತಾ ಇದೆ. ಕ್ರಿಯಾ ಚಟುವಟಿಕೆ ಆಗಿರ್ಬೋದು, ಏನೋ ಒಂದು ವರ್ಕ್ಶಾಪ್ ಮೂಲಕ, ಏನೋ ಒಂದು ವಿಶೇಷ ಚಟುವಟಿಕೆಗಳ ಮೂಲಕ ನಾವು ಆಚರಣೆ ಮಾಡಿದ್ರೆ ಒಂದು ಗೌರವ ಕೊಟ್ಟಂತೆ ಈ ವಕೀಲರ ದಿನಾಚರಣೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಲವಾರು ವಿಚಾರಗಳು ಹೇಳ್ಕೊಂಡ್ರು. ನಾವೊಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಸೊಸೈಟಿ ಅನ್ನೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ವಕೀಲರ ಮೇಲೆ ಇದೆ. ನಾವು ಇತಿಹಾಸ ನೋಡಿದ್ರೆ ಹಲವಾರು ಪ್ರಮುಖ ಘಟನೆಯೊಳಗ ವಕೀಲರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ನಾವು ಈಗ ನೋಡ್ತಾ ಇದ್ದೀವಿ, ಡಾಕ್ಟರ್ ಅರವಿಂದ್ ಪ್ರಸಾದ್ ಅವರ ಬಗ್ಗೆ ಹೇಳ್ತಾ ಇದ್ದೀವಿ. ಅವರ ದಿನಾಚರಣೆಯನ್ನು, ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ವಕೀಲ ದಿನಾಚರಣೆಯಾಗಿ. ಇದೊಂದು ಹೆಮ್ಮೆ ವಿಷಯ. ಸ್ವಲ್ಪ ಕಿವಿ ಮಾತು ಹೇಳಿದ್ರು, ಬಡ್ಡಿಂಗ್ ಅಡ್ವೊಕೇಟ್ಸ್ ನಾವು ಹಂತದಲ್ಲಿ ನೋಡ್ತಾ ಇದೀವಿ. ಇದಕ್ಕೆ ಬಂದಿರ್ತಾರೆ, ಫೀಸ್ಗೆ ಕಂಪ್ಲೀಟ್ ನೋಡ್ತಾ ಇದ್ದಾರೆ, ಬಹಳಷ್ಟು ನೋಡ್ತಾ ಇದೀವಿ. ಕಲಿಕೆಯಲ್ಲಿ ನಾವು ಆಸಕ್ತಿ ತೋರಿಸಿದ್ರೆ ನಮ್ಮನ್ನ ಅದೇ ಕರ್ಕೊಂಡು ಹೋಗ್ತಾರೆ. Because it is a greater happiness. Our wife ಮಾತಾಡುವಾಗ ವೆಡ್ಡಿಂಗ್ ಇಟ್ಸೆಲ್ಫ್ ಇಸ್ ಅ ಗ್ರೇಟರ್ happiness. ಜೋಡಿಗಳು ಕೂಡಿದಾಗ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಂತ ಹೇಳಿ. But nowadays we are seeing so many cases before us for coming for their domestic violence. So this must be stopped according to me. Because those vices are real. They are so ಎಷ್ಟು ಅರ್ಥಪೂರ್ಣವಾಗಿ ಮಾಡ್ತಾರೆ. ಬಟ್ ಅದು ಈಗಿನ ಜನರೇಷನ್ ಅಲ್ಲಿ ಫಾಲೋ ಆಗ್ತಾ ಇಲ್ಲ. ಅದಕ್ಕೆ ನಿರ್ಬಂಧಿಸುವಂತ ಕೌನ್ಸಿಲಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ, ಅದನ್ನ ನಾವು ಕಲಿಯುವಂತದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. So as we all know, practicing these clothes what we are wearing, these bands what we are wearing are the best jewelry that we are representing as an advocate. So serving for the justice, serving for equality is our main motive. As we all know, ನಮ್ಮ ಎಲ್ಲ senior advocates ಇರ್ಬೋದು, ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾರೆ ಅಂದ್ರೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಹಾಲರ್ ಕೊಡ್ತಿದ್ವಿ. ಮೊನ್ನೆ ಈಗ ತಾನೇ ನಾವು ರೀಸೆಂಟ್ಲಿ ನವೆಂಬರ್ ಅಲ್ಲಿ ಲೀಗಲ್ ಸರ್ವಿಸ್ ಡೇ ಮಾಡಿದ್ವಿ. ಅದಾದ ನಂತರ ಕಾನ್ಸ್ಟಿಟ್ಯೂಷನ್ ಡೇ ಮಾಡಿದ್ವಿ. ಈಗ ಡಿಸೆಂಬರ್ 3rd ನಾವು ಅಡ್ವೊಕೇಟ್ಸ್ ಡೇ ಮಾಡ್ತಾ ಇದ್ವಿ. ಸೊ ರೆಗ್ಯುಲರ್ಲಿ ಇಟ್ ಈಸ್ ಅ ರಿಮೈಂಡರ್ ಫಾರ್ ಅಸ್ ದಟ್ ಎಷ್ಟು ಅದ್ಭುತವಾಗಿ ಅವರಲ್ಲಿ ಎಷ್ಟು ನಾಲೆಜ್ ಇದೆ. ದೇ ಸ್ಪ್ರೆಡ್ ಸೋ ಮಚ್ ಆಫ್ ನಾಲೆಜ್ ಫಾರ್ ಅಸ್. ಯಾಕೆ ಈ ನಾಲೆಜ್ ಕೊಡ್ತಾರೆ ಅಂದ್ರೆ ನಾಲೆಜ್ ಇದೆ ಆರ್ ಗಿವಿಂಗ್ ಅಸ್. ನಾವು ಅದನ್ನ ಎತ್ತಿಡ್ಬೇಕು. ಅವ್ರು ಏನು ನಮ್ಗೆ ದಾರಿಗೆ ತೋರಿಸ್ತಾ ಇದ್ದಾರೆ, ಆ ಮೂಲಕ ನಾವು ನಮ್ಮ ಜೀವನವನ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಮೊನ್ನೆ ರೀಸೆಂಟ್ಲಿ ನಮ್ಮ ಮನೆಯಲ್ಲಿ ಮಾತಾಡುವಾಗ ಸರ್ ಹೇಳ್ತಿದ್ರು, ನಾವು ಮಕ್ಕಳಿಗಾಗಿ ಆಸ್ತಿ ಮಾಡೋದು ಮುಖ್ಯ ಅಲ್ಲ. ಆಸ್ತಿ ಅಂತ ಮಾಡಿದ್ರೆ ಕೊನೆವರೆಗೂ ಅವ್ರ ಮೊಮ್ಮಕ್ಕಳಿರೋವರೆಗೂ ಆಸ್ತಿ ಅಂತ ಇರ್ತದೆ. ಬಟ್ ಶಿಕ್ಷಣ ಅನ್ನುವ ಆಸ್ತಿ ಕೊನೆವರೆಗೂ ಅವರ ಜೊತೆಯಲ್ಲೇ ಇರ್ತದೆ. ಅದಕ್ಕೆ ಆಸ್ತಿ ಅನ್ನೋದು ಮುಖ್ಯ ಅಲ್ಲ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ರು ಅಂತ ಹೇಳ್ತಾರೆ. ಸೊ ನಾವು in this noble profession, we need to respect our profession, we need to honor our profession and need to serve the justice for the needy ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.